ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಸ್ಆರ್ ಪಾರ್ಸರ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಕಂಪೈಲರ್ ಡಿಸೈನ್ ಅಲ್ಲಿ ಬರುವಂತ ಪ್ರಾಬ್ಲಮ್ ಇದು. ಸೊ ಇದೇನು ಬಾಟಮ್ ಅಪ್ ಪಾರ್ಸಿಂಗ್ ಟೆಕ್ನಿಕ್. ಸೊ ಒಂದು ಟ್ರೀನ ಬಿಡಿಸ್ತಿದೀವಿ ಅಂತ ಅನ್ಕೊಳ್ಳಿ. ಪಾರ್ಸ್ ಟ್ರೀನ ಬಿಡಿಸ್ಬೇಕಾದ್ರೆ ನಾವೇನ್ ಶುರು ಮಾಡ್ತೀವಿ, ಬಾಟಮ್ ಇಂದ ಮೇಲ್ಗಡೆ ಬಿಡಿಸ್ತಾ ಹೋಗ್ತೀವಿ, ಅಂದ್ರೆ ಈ ರೀತಿ. ನೆಕ್ಸ್ಟ್ ಇದರಲ್ಲಿ 2 ಡೇಟಾ ಸ್ಟ್ರಕ್ಚರ್ಸ್ ನ ಯೂಸ್ ಮಾಡ್ತೀವಿ. ಯಾವುದು, ಸ್ಟ್ಯಾಕ್ ಮತ್ತೆ ಇನ್ಪುಟ್ ಬಫರ್. ನೋಡಿ, ಸ್ಟ್ಯಾಕ್ ಮತ್ತೆ ಇನ್ಪುಟ್ ಬಫರ್. ಸ್ಟ್ಯಾಕ್ ಅಲ್ಲಿ ಏನ್ ಮಾಡ್ತೀವಿ, ಕೊಡುವಂತಹ ಇನ್ಪುಟ್ ಸ್ಟ್ರಿಂಗ್ ಗಳನ್ನ ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ಪುಟ್ ಬಫರ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಪಾರ್ಸ್ ಮಾಡಬೇಕಾಗಿರುವಂತಹ ಸ್ಟ್ರಿಂಗ್ ಗಳನ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಎಸ್ಆರ್ ಪಾರ್ಸರ್ ಅಲ್ಲಿ 4 ಆಕ್ಷನ್ ಗಳು ಬರುತ್ತೆ: ಶಿಫ್ಟ್, ರಿಡ್ಯೂಸ್, ಅಕ್ಸೆಪ್ಟ್, ಎರರ್. ಸೊ ಅದರಲ್ಲಿ ಯಾವುದು ಅಂತ ನಾವು ಈ ಕಾಲಮ್ ಅಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ 2 ಟೈಪ್ ಆಫ್ ಕಾನ್ಫ್ಲಿಕ್ಟ್, ಒಂದು ಶಿಫ್ಟ್ ರಿಡ್ಯೂಸ್, ರಿಡ್ಯೂಸ್. ಇದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಈಗ ಇವರೆಷ್ಟು, ಇದೊಂದು ಪ್ರೊಜೆಕ್ಷನ್, ಇದೊಂದು ಪ್ರೊಜೆಕ್ಷನ್. ನೆನಪಿರಲಿ, ಬಾರ್ ಅಂತ ಇದ್ರೆ ಅದು 2 ಪ್ರೊಜೆಕ್ಷನ್ ಅಂತ ಅರ್ಥ. ಅಂದ್ರೆ ಇದನ್ನ ಸಪರೇಟ್ ಮಾಡ್ತಾ ಇದೀವಿ, ಎರಡು ಕೂಡ ಸಪರೇಟ್ ಪ್ರೊಜೆಕ್ಷನ್ ಅಂತ ಅರ್ಥ. ಫಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಮ್ಮ ಸ್ಟ್ಯಾಕ್ ಅಲ್ಲಿ ಏನೂ ಇಲ್ಲ, ಎಂಟಿ ಅಂತ ಅಂದ್ರೆ ಏನು, ಡಾಲರ್ ನ ಬರಿಬೇಕು. ನೆಕ್ಸ್ಟ್ ಇನ್ಪುಟ್ ಬಫರ್ ಅಲ್ಲೂ ಕೂಡ ಡಾಲರ್ ಬರಿಬೇಕು. ಯಾಕೆ, ಇದು ಎಂಟಿ ಅಂತ ಅರ್ಥ. 2 ಕಾಲಮ್ ಅಲ್ಲ, ಇಲ್ಲಿ ಜಾಗ ಆಗಲ್ಲ ಅಂತ ನೆಕ್ಸ್ಟ್ ಇಲ್ಲಿ ಎಂಡ್ ಆದ ತಕ್ಷಣ ಇಲ್ಲಿಂದ ಶುರು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದನ್ನ ಬರ್ಕೊಂಡಿರೋದು. ಡಾಲರ್ ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ಪುಟ್ ಸ್ಟ್ರಿಂಗ್ ಏನ್ ಕೊಟ್ಟಿದ್ದಾರೆ, ಐಡಿ ಸ್ಟಾರ್ ಐಡಿ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಐಡಿ ಸ್ಟಾರ್ ಐಡಿ. ಈಗ ಯಾವ ಆಕ್ಷನ್ ಅನ್ನ ಮಾಡಬೇಕು, ಎಷ್ಟು ಆಕ್ಷನ್ ಇದೆ, ಶಿಫ್ಟ್ ಮಾಡಬೇಕು, ರಿಡ್ಯೂಸ್ ಮಾಡಬೇಕು, ಅಕ್ಸೆಪ್ಟ್ ಮಾಡಬೇಕು, ಎರರ್ ಮಾಡಬೇಕು. ಈ 4ರಲ್ಲಿ ಒಂದು ಆಕ್ಷನ್ ಅನ್ನ ಮಾಡಬೇಕು. ಸೊ ನನ್ನ ಸ್ಟ್ಯಾಕ್ ಏನಾಗಿದೆ, ಎಂಟಿ ಆಗಿದೆ, ಖಾಲಿ ಇದೆ. ಸೊ ಸ್ಟ್ಯಾಕ್ ಖಾಲಿ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಒಂದು ಐಟಮ್ ಅನ್ನ ನಾನು ಶಿಫ್ಟ್ ಮಾಡ್ತಾ ಬರ್ತೀನಿ. ಸ್ಟ್ಯಾಕ್ಗೆ ಏನ್ ಮಾಡ್ತೀನಿ, ಶಿಫ್ಟ್ ಮಾಡ್ತಾ ಬರ್ತೀನಿ. ಸೊ ಯಾವ ಆಕ್ಷನ್ ಮಾಡ್ತಾ ಇರೋದು, ಶಿಫ್ಟ್ ಆಕ್ಷನ್. ಸೊ ಇವಾಗ ಏನಾಗುತ್ತೆ, ಡಾಲರ್ ಇತ್ತು. ಸೊ ಡಾಲರ್ ಜೊತೆ ಒಂದು ಶಿಫ್ಟ್ ಆಯ್ತು ಅಂತಂದ್ರೆ ಮೊದಲನೇ ಎಲಿಮೆಂಟ್ ಯಾವುದು, ಐಡಿ ಶಿಫ್ಟ್ ಆಯ್ತು. ಇವಾಗ ಇನ್ನು ಉಳಿದಿರುವಂತದ್ದೇನು, ಸ್ಟಾರ್ ಉಳ್ಕೊಂಡಿದೆ, ಐಡಿ ಮತ್ತೆ ಡಾಲರ್ ಇಷ್ಟು ಉಳ್ಕೊಂತು. ಇವಾಗ ಯಾವ ಆಕ್ಷನ್ ನ ಮಾಡಬೇಕು ಅಂತ ನೋಡ್ಬೇಕು. ಇವಾಗ ಶಿಫ್ಟ್ ಮಾಡಿರುವಂತದ್ದು ಯಾವುದು, ಐಡಿ. ಸೊ ಐಡಿನ ಎಲ್ಲಾ ಪ್ರೊಜೆಕ್ಷನ್ ಗಳ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಪ್ರೊಜೆಕ್ಷನ್ ಆಗಿ ಐಡಿ ಇದೆಯಾ ಅಂತ ನೋಡಿ. ಸಿಂಗಲ್ ಪ್ರೊಜೆಕ್ಷನ್ ಆಗಿ ಐಡಿ ಇದೆ. ಸೊ ಸಿಂಗಲ್ ಪ್ರೊಜೆಕ್ಷನ್ ಆಗಿ ಐಡಿ ಇದ್ದಾಗ ಏನ್ ಮಾಡಬೇಕು, ಅದನ್ನ ಯಾವ್ದು ಪ್ರೊಡ್ಯೂಸ್ ಮಾಡ್ತಿರೋದು, ಎಫ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಅದರ ಜೊತೆ ರೀಪ್ಲೇಸ್ ಮಾಡಬೇಕು. ಸೊ ರಿಡ್ಯೂಸ್ ಎಫ್ ಪ್ರೊಜೆಕ್ಷನ್ ಟು ಐಡಿ. ಸೊ ಇವಾಗ ಏನ್ ಮಾಡಬೇಕು, ಐಡಿ ಜಾಗದಲ್ಲಿ ಎಫ್ ಅಂತ ಬರೀಬೇಕು, ಡಾಲರ್ ಎಫ್. ಇನ್ನು ಉಳಿದಿರುವಂತದ್ದು ಸ್ಟಾರ್ ಐಡಿ ಡಾಲರ್ ಮಾತ್ರ ಉಳ್ಕೊಂತು. ಈಗ ಎಫ್ ಅನ್ನ ನಾವು ಮಾಡಿದ್ದು. ಸೊ ಎಫ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಪ್ರೊಜೆಕ್ಷನ್ ಆಗಿದೆಯಾ ಅಂತ ನೋಡ್ಬೇಕು. ಸೊ ಇಲ್ಲಿದೆ ಸಿಂಗಲ್ ಪ್ರೊಜೆಕ್ಷನ್ ಆಗಿ. ಸೊ ಏನ್ ಮಾಡ್ಬೇಕು, ಅದನ್ನ ಪ್ರೊಡ್ಯೂಸ್ ಮಾಡ್ತಿರುವಂತದ್ದು ಯಾವುದು, ಕ್ಯಾಪಿಟಲ್ ಲೆಟರ್ ಟಿ. ಸೊ ಏನ್ ಮಾಡ್ಬೇಕು, ರಿಡ್ಯೂಸ್ ಮಾಡಬೇಕು, ರಿಡ್ಯೂಸ್ ಟಿ ಗಿವಿಂಗ್ ರೈಸ್ ಟು ಕ್ಯಾಪಿಟಲ್ ಎಫ್. ಸೊ ಎಫ್ ಜಾಗದಲ್ಲಿ ಟಿ ನ ಬರೀಬೇಕು, ಡಾಲರ್ ಟಿ. ಇನ್ನು ಉಳಿದಿರೋಂಥದ್ದು ಸ್ಟಾರ್ ಐಡಿ ಡಾಲರ್ ನ ಹಾಗೆ ಬರೀತೀನಿ. ಈಗ ಟಿ ಅಲ್ವಾ, ಟಿ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ತೀನಿ, ಇಲ್ಲಿ ಪ್ರೊಜೆಕ್ಷನ್ ಇದೆ. ಸೊ ಇಲ್ಲಿ ಪ್ರೊಜೆಕ್ಷನ್ ಇದ್ದಾಗ ನಾನು ಯಾವ್ದ್ರ ಜೊತೆ ರಿಡ್ಯೂಸ್ ಮಾಡಬೇಕು, ಈ ಜೊತೆ ರಿಡ್ಯೂಸ್ ಮಾಡಬೇಕು. ಸೊ ಇವಾಗ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಏನು ಅಂತಂದ್ರೆ, ನಾನು ಮೊದಲನೇ ಈ ಇದೆಯಲ್ಲ, ಸೊ ಇದನ್ನ ನಾನು ಯಾವಾಗ ರಿಡ್ಯೂಸ್ ಅಥವಾ ರೀಪ್ಲೇಸ್ ಮಾಡಬೇಕು ಅಂತಂದ್ರೆ, ಇನ್ಪುಟ್ ಬಫರ್ ಖಾಲಿ ಇರಬೇಕು. ಇನ್ಪುಟ್ ಬಫರ್ ಖಾಲಿ ಇರಬೇಕು ಅಂದ್ರೆ ಅದರಲ್ಲಿ ಬರೀ ಡಾಲರ್ ಮಾತ್ರ ಉಳ್ಕೊಂಡಿರ್ಬೇಕು. ಆ ಕಂಡೀಷನ್ ನಲ್ಲಿ ಮಾತ್ರ ನಾನು ಮೊದಲನೇ ಲೆಟರ್ ಇ ಅನ್ನ, ಕ್ವಶನ್ ಮೊದಲನೇ ಲೆಟರ್ ನ ನಾನು ರಿಡ್ಯೂಸ್ ಮಾಡಬಹುದು ಅಥವಾ ರೀಪ್ಲೇಸ್ ಮಾಡಬಹುದು. ಸೊ ಇವಾಗ ನಾನು ಮಾಡಂಗಿಲ್ಲ. ಸೊ ಇವಾಗ ಯಾವ ಕಾನ್ಫ್ಲಿಕ್ಟ್ ಬಂತು, ಶಿಫ್ಟ್ ರಿಡ್ಯೂಸ್ ಕಾನ್ಫ್ಲಿಕ್ಟ್. ನಾನು ಶಿಫ್ಟ್ ಮಾಡ್ಬೇಕಾ ಇಲ್ಲ ರಿಡ್ಯೂಸ್ ಮಾಡ್ಬೇಕಾ ಅನ್ನೋದು ಒಂದು ಗೊಂದಲ ಬಂತು ಅಂತ ಅರ್ಥ. ಇವಾಗ ಏನ್ ಮಾಡ್ಬೇಕು, ನಾನು ರಿಡ್ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಇದು ಮೊದಲನೇ ಎಲಿಮೆಂಟ್. ಸೊ ಏನ್ ಮಾಡ್ತೀನಿ, ಶಿಫ್ಟ್ ಮಾಡ್ತಾ ಬರ್ತೀನಿ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿರೋದು, ಸ್ಟಾರ್. ಸೊ ಶಿಫ್ಟ್ ಡಾಲರ್ ಟಿ ಸ್ಟಾರ್. ಸೊ ಸ್ಟಾರ್ ಸಿಂಗಲ್ ಆಗಿ ಏನಾದ್ರೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ ನೋಡ್ಬೇಕು. ಸೊ ಸಿಂಗಲ್ ಆಗಿಲ್ಲ, ಟಿ ಸ್ಟಾರ್ ಇವೆರಡರ ಮಧ್ಯೆ ಆಪರೇಟರ್ ಆಗಿ ಯೂಸ್ ಆಗಿದೆ. ಸೊ ಆ ರೀತಿ ಯೂಸ್ ಆಗಿರಬಾರ್ದು, ಸಿಂಗಲ್ ಆಗಿ ಪ್ರೊಜೆಕ್ಷನ್ ಆಗಿರ್ಬೇಕು. ಸೊ ಸಿಂಗಲ್ ಪ್ರೊಜೆಕ್ಷನ್ ಆಗಿಲ್ಲ ಇದು. ಸೊ ಏನ್ ಮಾಡ್ತೀನಿ, ಇನ್ನು ಉಳಿದಿರೋಂಥದ್ದೇನು, ಸ್ಟಾರ್ ಈ ಕಡೆ ಬಂದ್ರೆ ಐಡಿ ಉಳಿದಿದೆ ಮತ್ತೆ ಡಾಲರ್ ಮಾತ್ರ ಉಳಿದಿದೆ. ಸೊ ಇವಾಗ ನೆಕ್ಸ್ಟ್ ಯಾವ ಆಕ್ಷನ್ ಮಾಡಬೇಕು. ಸೊ ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಆಗಿ ಇಲ್ಲ ಅಲ್ವಾ. ಸೊ ಏನ್ ಮಾಡ್ತೀನಿ, ಐಡಿನ ಶಿಫ್ಟ್ ಮಾಡ್ತಾ ಬರ್ತೀನಿ. ಶಿಫ್ಟ್ ಯಾವುದು, ಡಾಲರ್ ಟಿ ಸ್ಟಾರ್ ಐಡಿ. ಈಗ
ಈ ಐಡಿ ನ ಕನ್ಸಿಡರ್ ಮಾಡಿ. ಈ ಐಡಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ? ಸೊ ಸಿಂಗಲ್ ಹ್ಯಾಂಡ್ಲಿ ಇಲ್ಲೇ ಇದೆ. ಸೊ ಸಿಂಗಲ್ ಪ್ರೊಜೆಕ್ಷನ್ ಆಗಿದೆ. ಯಾವ್ದು ಪ್ರೊಡ್ಯೂಸ್ ಮಾಡ್ತಿರೋದು? ಎಫ್. ಸೊ ಇವಾಗ ಏನ್ ಮಾಡ್ಬೇಕು? ಇನ್ನು ಉಳಿದಿರೋಂಥದ್ದು ಹಾಗೆ ಬರೀರಿ. ಸೊ ಸರಿ, ಐಡಿನ ಈ ಕಡೆ ಶಿಫ್ಟ್ ಮಾಡಾಯ್ತಲ್ವಾ, ಡಾಲರ್ ಮಾತ್ರ ಉಳ್ಕೊಂತ ಇಲ್ಲಿ. ಸೊ ಇವಾಗ ಏನ್ ಮಾಡ್ಬೇಕು? ಐಡಿ ಇದೆಯಲ್ವಾ, ಐಡಿನ ನಾನು ಎಫ್ ಇಂದ ರಿಡ್ಯೂಸ್ ಮಾಡ್ಬೇಕು. ಸೊ ರಿಡ್ಯೂಸ್ ಎಫ್ ಪ್ರೊಜೆಕ್ಟ್ ಇಂಟು ಐಡಿ. ಸೊ ಐಡಿ ಜಾಗದಲ್ಲಿ ಎಫ್ ನ ಬರಬೇಕು. ಡಾಲರ್ ಟಿ ಸ್ಟಾರ್ ಎಫ್. ಇಲ್ಲೇನು ಡಾಲರ್ ಹಾಗೆ ಉಳ್ಕೊಂತು. ಸೊ ಇವಾಗ ಏನ್ ಮಾಡಿದೆ? ರಿಡ್ಯೂಸ್ ಮಾಡಾಯ್ತಾ? ಟಿ ಸ್ಟಾರ್ ಎಫ್ ಸಿಂಗಲ್ ಹ್ಯಾಂಡೆಡ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆಯಾ ಅಂತ ನೋಡ್ಬೇಕು. ಸೊ ಟಿ ಸ್ಟಾರ್ ಸಾರಿ, ಇಲ್ಲೊಂದು ಪ್ರಾಬ್ಲಮ್ ಆಯ್ತು. ಇಲ್ಲಿ ಏನು ಅಂತಂದ್ರೆ ಇದು ಟಿ ಸ್ಟಾರ್ ಇ ಅಲ್ಲ, ಟಿ ಸ್ಟಾರ್ ಎಫ್. ಸಾರಿ, ಇದೊಂದು ನೆನಪಿರಲಿ. ಸೊ ಟಿ ಸ್ಟಾರ್ ಎಫ್ ಎಲ್ಲಿದೆ? ಸೊ ಟಿ ಸ್ಟಾರ್ ಎಫ್ ಡೈರೆಕ್ಟ್ ಇಲ್ಲೇ ಇದೆ. ಸೊ ಏನ್ ಮಾಡ್ತೀನಿ? ಇದು ಅಷ್ಟನ್ನು ಸೇರಿಸ್ಬಿಟ್ಟು ನಾನು ರೆಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸಾರಿ, ಈಗ ಏನಾಯ್ತು? ಟಿ ಸ್ಟಾರ್ ಎಫ್. ಟಿ ಸ್ಟಾರ್ ಎಫ್ ಇಲ್ಲಿದೆಯಾ ನೋಡ್ತಾ ಹೋಗ್ಬೇಕು. ಸೊ ಇಲ್ಲಿ ಟಿ ಸ್ಟಾರ್ ಇ ಅಂತ ಇತ್ತು. ಸೊ ಇ ಅಲ್ಲ, ಅದು ಟಿ ಸ್ಟಾರ್ ಎಫ್. ಸೊ ಟಿ ಸ್ಟಾರ್ ಎಫ್ ಇದೆ. ನೆಕ್ಸ್ಟ್ ಬರೇ ಎಫ್ ಕೂಡ ಇದೆ. ಸೊ ಫಸ್ಟ್ ಏನ್ ಮಾಡ್ಬೇಕಿತ್ತು? ನಾನು ಎಫ್ ನಾನು ರಿಡ್ಯೂಸ್ ಮಾಡಿದ್ದಲ್ವಾ. ಸೊ ಎಫ್ ನೋಡ್ಬೇಕಿತ್ತು. ಎಫ್ ಕೂಡ ಸಿಂಗಲ್ ಹ್ಯಾಂಡೆಡ್ಲಿ ಇದೆ. ನೆಕ್ಸ್ಟ್ ಟಿ ಸ್ಟಾರ್ ಎಫ್. ಸೊ ಇದ್ರ ಜೋಡಿ ಕೂಡ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ಇದೆ. ಸೊ ಇವಾಗ ಯಾವ ಕಾನ್ಫ್ಲಿಕ್ಟ್ ರೈಸ್ ಆಯ್ತು? ರಿಡ್ಯೂಸ್. ಸೊ ನಾನು ಎಫ್ ಟಿ ಜೊತೆ ಎಫ್ ನಾರು ರೆಡ್ಯೂಸ್ ಮಾಡ್ಬೋದು, ಇಲ್ಲ ಟಿ ಜೊತೆ ಟಿ ಸ್ಟಾರ್ ಟಿ ನಾದ್ರೂ ನಾನು ರೆಡ್ಯೂಸ್ ಮಾಡ್ಬೋದು ಅಂತ ಆಯ್ತು. ಸೊ ಇವಾಗ ಏನ್ ಮಾಡ್ತೀನಿ? ದೊಡ್ಡದು ಯಾವ್ದಿದೆ ಅದನ್ನ ರೆಡ್ಯೂಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ರೆಡ್ಯೂಸ್ ಯಾವ್ದು ಪ್ರೊಜೆಕ್ಟ್ ಮಾಡ್ತಾ ಇರೋದು? ಟಿ ಪ್ರೊಡ್ಯೂಸಿಂಗ್ ಟಿ ಸ್ಟಾರ್ ಎಫ್. ಸೊ ಇವಾಗ ಇಲ್ಲಿ ಬರೀತೀನಿ. ಸೊ ಟಿ ಸ್ಟಾರ್ ಎಫ್ ನ ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇದೆ? ಟಿ. ರೆಡ್ಯೂಸ್ ಮಾಡಾಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ಡಾಲರ್. ಸೊ ಟಿ ಸ್ಟಾರ್ ಎಫ್ ಜಾಗದಲ್ಲಿ ಏನ್ ಬರೀಬೇಕು? ಟಿ ನ ಬರೀಬೇಕು. ಸೊ ಡಾಲರ್ ಟಿ. ಸೊ ಇನ್ಪುಟ್ ಬಫರ್ ಅಲ್ಲಿ ಡಾಲರ್ ಮಾತ್ರ ಉಳ್ಕೊಂಡಿತ್ತು. ಸೊ ಡಾಲರ್ ಅಂದ್ರೆ ಏನು? ಎಂ ಟಿ ಅಂತ ಅರ್ಥ. ಸೊ ಇವಾಗ ಯಾವ ಆಕ್ಷನ್ ನ ಮಾಡ್ಬೇಕು? ಸೊ ಉಳಿದಿರುವಂತದ್ದೇನು? ಟಿ. ಸೊ ಟಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಇದೆಯಾ? ಸೊ ಸಿಂಗಲ್ ಹ್ಯಾಂಡೆಡ್ಲಿ ಇದೆ. ಸೊ ಯಾವ್ದ್ರಿಂದ ಪ್ರೊಜೆಕ್ಷನ್ ಆಗ್ತಿರೋದು? ಮೊದಲನೇ ಎಲಿಮೆಂಟ್ ಇ ಇಂದ ಪ್ರೊಜೆಕ್ಷನ್ ಆಗ್ತಿರೋದು. ಸೊ ಇನ್ಪುಟ್ ಬಫರ್ ನೋಡಿ, ಇನ್ಪುಟ್ ಬಫರ್ ಖಾಲಿಯಾಗಿದೆ ಅಲ್ವಾ. ಸೊ ಇವಾಗ ನಾನೇನ್ ಮಾಡ್ಬೋದು? ಇ ನ ರೀಪ್ಲೇಸ್ ಮಾಡ್ತಾ ಬರ್ಬೋದು. ಸೊ ರೆಡ್ಯೂಸ್ ಇ ಪ್ರೊಡ್ಯೂಸಿಂಗ್ ಟಿ. ಸೊ ಇವಾಗ ಏನಾಗುತ್ತೆ? ಡಾಲರ್ ಇ. ಇನ್ನು ಉಳಿದಿರುವಂತದ್ದೇನು? ಇಲ್ಲಿ ಡಾಲರ್ ಅಂದ್ರೆ ಎಂ ಟಿ ಅಂತ ಅರ್ಥ. ಸೊ ಆಕ್ಷನ್ ಏನು? ಆಕ್ಷನ್ ಏನಾಗುತ್ತೆ? ಮೊದಲನೇ ಲೆಟರ್ ನ ನಾವು ಇಲ್ಲಿಗೆ ಸ್ಟ್ಯಾಕ್ ಗೆ ತಂದಿಟ್ಟಿದ ತಕ್ಷಣ ಏನಾಯ್ತು? ಅಕ್ಸೆಪ್ಟ್ ಆಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಪ್ರಾಬ್ಲಮ್ ಎಂಡ್ ಆಯ್ತು ಅಂತ ಅರ್ಥ. ಸೊ ಸ್ಟ್ಯಾಕ್, ಇನ್ಪುಟ್ ಬಫರ್, ಆಕ್ಷನ್ಸ್ ನ ಹೇಗೆ ಬರೆಯೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.